ಸೊ ಜ್ಞಾನವ್ಯಾಪಿ ಬಳಿ ದೊರೆತ ಕನ್ನಡದ ಶಾಸನ, ಕಲ್ಲಿನ ಮೇಲೆ ಕನ್ನಡ ಬರಹದ ಹಿನ್ನೆಲೆ ಏನು? ಇತಿಹಾಸಕಾರರು ಹೇಳೋದೇನು? ಸೊ ಜ್ಞಾನವ್ಯಾಪಿ ಬಳಿ ದೊರೆತ ಕನ್ನಡದ ಶಾಸನ ಅನೇಕ ರೀತಿಯಾದಂಥ ಉಲ್ಲೇಖವನ್ನ ಮಾಡ್ತಾ ಇದೆ. ಕರ್ನಾಟಕಕ್ಕೂ ಮತ್ತೆ ಕಾಶಿಗೂ ಹೇಗಿದೆ ಅನ್ನುವಂಥ ಲಿಂಕ್ ಅನ್ನ. ಸೊ ಇತಿಹಾಸಕಾರರು ಏನ್ ಹೇಳಿದ್ದಾರೆ ಈ ಬಗ್ಗೆ ಅನ್ನೋದನ್ನು ಕೂಡ ನಿಮ್ಮ ಮುಂದೆ ಹೇಳ್ತೀವಿ. ಸೊ ಜ್ಞಾನವ್ಯಾಪಿಯಲ್ಲಿ ಕನ್ನಡ ಶಾಸನ, ಇತಿಹಾಸಕಾರರು ಹೇಳೋದೇನು? ಸುಮಾರು 16ನೇ ಶತಮಾನದ ಶಾಸನ ಇದು ಅಂತ ಹೇಳ್ತಾ ಇದ್ದಾರೆ. ಹಾಗೆ ನೋಡಿದ್ರೆ ಔರಂಗಜೇಬನ ಆಳ್ವಿಕೆಯು ಕೂಡ 16-17ನೇ ಶತಮಾನದ ಬರುತ್ತೆ. ವಿಜಯನಗರದ ಪಾಳೆಗಾರರು ಅಥವಾ ಅಧಿಕಾರಿಗಳ ಕಾಲದ ಸೇವಾರ್ಥ ಇರಬಹುದು ಅಂತ ಹೇಳ್ತಾ ಇದ್ದಾರೆ. ಆ ಸಂದರ್ಭದ್ದು ಅಂತ ಹೇಳಿ ಅಧಿಕಾರಿಗಳು ಅಥವಾ ಪಾಳೆಗಾರರು ಸಾಮಾನ್ಯವಾಗಿ ದೇವರಿಗೆ ಸೇವಾರ್ಥ ನೀಡುತ್ತಾರೆ. ಅಂದರೆ ಏನಾದರೂ ಒಂದು ದೇಣಿಗೆಯನ್ನ ಕೊಡ್ತಾರೆ. ಯಾವ ಪ್ರಮಾಣದ ದೇಣಿಗೆಯನ್ನ ಕೊಡ್ತಾರೆ ಅನ್ನೋದ್ರ ಮೇಲೆ ಆ ಹೆಸರನ್ನ ಹಾಕ್ತಾರೆ. ಇಲ್ಲಿ ದೊಡ್ಡ ಪ್ರಮಾಣದ ದೇಣಿಗೆಯನ್ನ ಕೊಟ್ಟಿದ್ದಕ್ಕೇನೆ ಅವರ ಹೆಸರನ್ನ ಅಲ್ಲಿ ಹಾಕ್ತಾರೆ. ಸೇವಾರ್ಥದ ವೇಳೆ ಈ ರೀತಿ ಕಲ್ಲಿನಲ್ಲಿ ಸೇವಾರ್ಥಿಯ ಹೆಸರನ್ನ ಹಾಕ್ತಾರೆ. ಅಲ್ಲಿ ಈಗಾಗಲೇ ಹೇಳ್ತಾ ಇರೋ ರೀತಿಯಲ್ಲಿ ಭಿನ್ನ ಅಂತಂದ್ರೆ ಬೇಡಿಕೆಯನ್ನ ಇಡೋದು, ಮನವಿಯನ್ನ ಇಡೋದು, ದೇವರ ಹತ್ರ ಭಿನ್ನಹಿಸ್ಕೊಳ್ಳೋದು ಅಂತ ಹೇಳ್ತಾರೆ. ಅಂದ್ರೆ ಬೇಡಿಕೆಯನ್ನ ಇಟ್ಕೊಳ್ಳೋದು ಅಂತ. ಕಾಶಿ ವಿಶ್ವನಾಥನಿಗೆ ಪ್ರತಿ ವರ್ಷವೂ ಕೂಡ ದತ್ತಿಯನ್ನ ನೀಡೋದು ಸಂಪ್ರದಾಯವಾಗಿದ್ದು. ಅಲ್ಲೇನಾದ್ರೂ ಒಂದು ಹರಕೆಯನ್ನ ತೀರಿಸಿಕೊಳ್ಳುವಂಥದ್ದು ದತ್ತಿ ಅಂತ ಹೇಳಿ ವರ್ಷ ಪೂರ್ತಿ ಎಲ್ಲವನ್ನ ಇಟ್ಕೊಂಡು ಒಂದು ದಂತಿ ಅಂತ ಕೊಡೋದು. ಒಂದೆರಡು ಹಳ್ಳಿ ಗ್ರಾಮವನ್ನ ಸಂಪೂರ್ಣವಾಗಿ ದೇವರಿಗೆ ಮೀಸಲಿಡುವಂಥದ್ದು. ಈಗ ಕೆಲವು ಕಡೆಗಿರುತ್ತೆ, ಒಂದು ಜಾತ್ರೆ ನಡೀತಾ ಇದ್ರೆ 2-3 ಹಳ್ಳಿಗಳಿಗೆ ಅಲ್ಲಿ ಬೆಳೆದಿರುವಂಥ ಬೆಳೆಯನ್ನ ಊರಿಗೆ ಕೊಡೋದು. ಆ ಜಾತ್ರೆಯಲ್ಲಿ ಅದನ್ನ ಊಟಕ್ಕೆ ಅಂತ ಹೇಳಿ ಬಳಕೆಯನ್ನ ಮಾಡ್ಕೊಳ್ತಾರೆ. ಮೀಸಲಿಟ್ಟ ಗ್ರಾಮದಲ್ಲಿ ಬೆಳೆ ಬೆಳೆದು ಅಲ್ಲಿ ಬರುವಂಥ ದುಡ್ಡನ್ನ ವಾರ್ಷಿಕವಾಗಿ ನೀಡೋದು. ಕೆಲವು ಕಡೆಗಳಲ್ಲಿ ದುಡ್ಡು ಕೊಡ್ತಾರೆ, ಅಲ್ಲಿ ಬೆಳೆಯನ್ನ ಬೆಳೆದು ವಾರ್ಷಿಕವಾಗಿ ಆ ಜಾತ್ರೆ ಏನು ನಡೆಯುತ್ತೆ ಆ ಜಾತ್ರೆಯಲ್ಲಿ ಅನ್ನಸಂತರ್ಪಣೆ ಮಾಡೋಕ್ಕೂ ಕೂಡ ಬಳಕೆಯನ್ನ ಮಾಡ್ತಾರೆ. ಗ್ರಾಮದ ಬ್ರಾಹ್ಮಣರ ಮುಖಾಂತರ ಆಯಾಯ ಪಾಳೆಗಾರರು ಇದನ್ನ ದೇವರಿಗೆ ಬೇಡಿಕೆಯನ್ನ ಇಡ್ತಾ ಇದ್ರು, ಭಿನ್ನವನ್ನ ಇಡ್ತಾ ಇದ್ರು, ದೇವರಿಗೆ ಬೇಡಿಕೆಯನ್ನು ಸಲ್ಲಿಸ್ತಾ ಇದ್ರು, ಹರಕೆಯನ್ನು ತೀರಿಸಿಕೊಳ್ತಾ ಇದ್ರು. ಅಧಿಕಾರಿಗಳ ಹೆಸರಿನಲ್ಲಿ ಕಾಶಿ ವಿಶ್ವನಾಥನ ಸನ್ನಿಧಾನದಲ್ಲಿ ಪೂಜೆಯನ್ನ ಮಾಡಿಸ್ತಾರೆ. ಯಾರು ಅರ್ಚಕರಿದ್ರು ಆ ಸಂದರ್ಭದಲ್ಲಿ ಶೈವ ಸಂಪ್ರದಾಯಕ್ಕೆ ಸಂಬಂಧಪಟ್ಟದ್ದು ಕಾಶಿ, ಅಲ್ಲಿ ಪೂಜೆಯನ್ನು ನೆರವೇರಿಸ್ತಾ ಇದ್ರು. ಸಾಮಾನ್ಯವಾಗಿ ಈ ದುಡ್ಡನ್ನೇ ದೇವಸ್ಥಾನಕ್ಕೆ ಬಳಸಿ ನಂತರ ಅಲ್ಲಿ ಕಟ್ಟಡಕ್ಕೆ ಬಳಸ್ತಾರೆ. ಕಾಶಿಯಲ್ಲಿ ಸಿಗುತ್ತೆ ನಿಮಗೆ ಅನೇಕ ಘಾಟಗಳು ಸಿಗುತ್ತೆ, ಅಲ್ಲಿ ಅನೇಕ ಕಟ್ಟಡಗಳು ಸಿಗುತ್ತೆ, ಅನೇಕ ಪುರಾತನವಾಗಿರುವಂಥ ಕಟ್ಟಡಗಳಿದೆ. ಈ ವೇಳೆ ಸೇವಾರ್ಥಿಗಳ ಹೆಸರನ್ನ ಹಾಕಲಾಗಿದೆ. ಈಗ ಕೆಲವು ದೇವಸ್ಥಾನಗಳಲ್ಲಿ ಒಂದು ರೂಮನ್ನು ಕಟ್ಟಿಕೊಟ್ರೆ ಯಾರು ಕಟ್ಟಿಕೊಟ್ಟಿರ್ತಾರೆ ಅವರಿಗೆ ಆ ಹೆಸರನ್ನು ಹಾಕಿರ್ತಾರೆ ನಿಮಗೆ ಬೋರ್ಡಲ್ಲಿ. ನಿಮಗೆ ಎಲ್ಲ ದೇವಸ್ಥಾನಗಳಲ್ಲೂ ಕಾಣಿಸುತ್ತೆ, ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ. ತಿರುಪತಿಗೆ ಹೋದ್ರೂ ಕಾಣಿಸುತ್ತೆ, ಶಿರಡಿಗೆ ಹೋದ್ರೂ ಕಾಣಿಸುತ್ತೆ. ನೀವು ಎಂಥದ್ದೇ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಯಾರಾದರೂ ರೂಮನ್ನು ದೇಣಿಗೆಯ ಮೂಲಕವಾಗಿ ಕೊಟ್ಟು ಅವರು ಕಟ್ಟಡವನ್ನು ಕಟ್ಟಿಸಿ ಕೊಟ್ಟಿದ್ರೆ ಅವರ ಹೆಸರನ್ನು ಅದ್ರ ಮುಂದ್ಗಡೆಗೆ ಹಾಕಿರ್ತಾರೆ. ಅದೀಗ ಕಟ್ಟಿಸಿರ್ಬೋದು, ಇನ್ನೊಂದು 200-300 ವರ್ಷ ಆದಮೇಲೆ ಯಾರವರು ಅಂತ ಹೇಳಿ ಅದು ಇತಿಹಾಸದಲ್ಲಿ ಸೇರ್ಕೊಳ್ಳುತ್ತೆ. ಕೆಂಪೇಗೌಡರು ಕೂಡ ಕಾಶಿ ವಿಶ್ವನಾಥ ದೇವರ ಹೆಸರಿನಲ್ಲಿ ದತ್ತಿಯನ್ನ ನೀಡ್ತಾ ಇದ್ರು ಅಂತ. ಬಹಳ ಜನ ಹರಕೆಯನ್ನ ಕಟ್ಕೊಳ್ತಾ ಇದ್ರು. ಒಂದು ನಂಬಿಕೆ, ಜೀವನದಲ್ಲಿ ಏನೇ ಇದ್ರೂ ಕೂಡ ಒಂದ್ಸಲ ಕಾಶಿ ದರ್ಶನ ಮಾಡ್ಕೊಳ್ಬೇಕು ಅಂತ. ಸೊ ನನ್ನ ಸಹೋದ್ಯೋಗಿ ಪವಿತ್ರ ಇದ್ದಾರೆ, ಮೆಟ್ರೋ ಬ್ಯೂರೋ ಹೆಡ್. ಪವಿತ್ರ, ಈಗ ಇದು ದೇಣಿಗೆಯ ವಿಚಾರದಲ್ಲಿ ಇರುವಂಥದ್ದೇ ಸ್ಪಷ್ಟವಾಗಿ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಕಾರಣ ಹೆಸರುಗಳು ಉಲ್ಲೇಖ ಬರೋದೇ ಅಲ್ಲಿ, ಬೇರೆ ಇನ್ಯಾವ ಕಾರಣಗಳು ಕೂಡ ಇಲ್ಲ ಅನ್ನೋದೇ ಇತಿಹಾಸ ತಜ್ಞರು ಹೇಳ್ತಾ ಇರೋದಾ? ಹೌದು, ಒಂದು ದೇವರಿಗೆ ದತ್ತಿಯನ್ನ ಕೊಡುವಂತಹ ವಿಚಾರ. ಇನ್ನೊಂದು ಇಲ್ಲಿ ಮೆನ್ಷನ್ ಆಗಿರುವಂತದ್ದು ಇದು 16ನೇ ಶತಮಾನದ ಶಿಲಾಶಾಸನ ಇರ್ಬೋದು ಅನ್ನುವಂಥದ್ದು. ಅಂದ್ರೆ ಮಸೀದಿಗೂ ಮುನ್ನ ಅಲ್ಲಿ ದೇಗುಲ ಇತ್ತು ಅನ್ನುವಂತಹ ಪುರಾತತ್ವ ಇಲಾಖೆಯ ವಾದಕ್ಕೆ ಪುಷ್ಟಿ ಕೊಡುವಂತೆ ಈ ಕನ್ನಡದ ಶಿಲಾಶಾಸನ ಕೂಡ ಲಭ್ಯ ಆಗಿದೆ. ಸೊ ಹಾಗಾಗಿ 17ನೇ ಶತಮಾನದಲ್ಲಿ ಬಹುಶಃ ಔರಂಗಜೇಬ ಈ ದೇಗುಲವನ್ನ ಧ್ವಂಸ ಮಾಡಿ ಮಸೀದಿಯನ್ನ ಕಟ್ಟಿರ್ಬೋದು ಅನ್ನುವಂತಹ ಒಂದಿಷ್ಟು ವಾದಗಳು ಕೂಡ ಕೇಳಿ ಬರ್ತಾ ಇದೆ. ಹಾಗಾಗಿ ಕನ್ನಡದ ಶಾಸನ ಏನ್ ಸಿಕ್ಕಿದೆ 16ನೇ ಶತಮಾನದ್ದು, ಸೊ ಅಲ್ಲಿ ಮೂಲತಃ ಅದು ಆದಿ ವಿಶ್ವೇಶ್ವರನ ದೇಗುಲ ಇದೆ ಅನ್ನುವಂತಹ ಒಂದಿಷ್ಟು ವಾದಗಳಿಗೆ ಪುಷ್ಟಿ ಕೊಟ್ಟಂತೆ ಆಗ್ತಾ ಇದೆ. ಸೊ ಹಾಗಾಗಿ ಅದರ ಜೊತೆಗೆ ಕನ್ನಡಕ್ಕೂ ಹಾಗೂ ಕರ್ನಾಟಕಕ್ಕೂ ಹಾಗೂ ಕಾಶಿಗೂ ಇರುವಂತಹ ನಂಟು ಎಷ್ಟು ಹಳೆಯದಾಗಿತ್ತು, ಎಷ್ಟು ಪುರಾತನವಾಗಿತ್ತು ಅನ್ನುವಂಥದ್ದು ಕೂಡ ಈ ಒಂದು ಶಿಲಾಶಾಸನದ ಮೂಲಕ ಗೊತ್ತಾಗ್ತಾ ಇದೆ. ಅರುಣ್. ಓಕೆ ಪವಿತ್ರ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.